ಚಕ್ರಾವತ ಅಪ್ಪರ್ ಬೆಡ್ ನಾನು ಮಾಡಿದ್ದೆ U2 ಚಾರ್ಜಿಂಗ್ ಸಾಕೆಟ್ ಅನ್ನಕ ಸಿಂಪಲ್ ಆಗಿ ಒಂದು USB ಕೊಡ್ತಾರೆ. ಅವಳ ಬೆಡ್ ಕವರ್ ಈ ತರ ರೆಡ್ ಐತಿ. ಅವಳ ಪಿಲ್ಲೋ ಇರಲ್ಲ. ಇಲ್ಲೊಂದು ಬ್ಲಾಂಕೆಟ್ ಕೂಡ ಇಲ್ಲ. ಕರೆಕ್ಟಾಗಿ 12 ಗಂಟೆ ನಿಲಿಜನ್ ರೋಡ್ ಹತ್ರ ಅವ್ರ ಆಫೀಸ್ ಐತಿಲ್ಲ SRS ಅಲ್ಲಿ ಐತಿ. ಅಣ್ಣ ನಿಮ್ಮ ಹೆಸರ ಅಶೋಕ್ ಅಂತೇಳಿ. ಬರ್ರಿ ಹೆಂಗ್ ನೋಡ್ತಾರ ನೋಡಿದ್ರೆ ನಾವಲ್ಗುಂಟು ಬೆಂಗಳೂರು ಫಸ್ಟ್ ಜರ್ನಿ. ಬರೋಣ ಇವತ್ತಿನ ಜರ್ನಿ ಬಂದು ನಾವಲ್ಗುಂಟು ಬೆಂಗಳೂರು SRS ಟ್ರಾವೆಲ್ಸ್ ಅಶೋಕ್ ಲೇಲ್ಯಾಂಡ್ ನಾನ್ AC ಫುಲ್ ಸ್ಲೀಪರ್ ಇದೆ. ಇಲ್ಲಿ ಅದನ್ನ ಬಿಟ್ರೆ ಮತ್ತೆ KSRTC ಪಲ್ಲಕ್ಕಿ ಅಂತ ಬರ್ತೈತಿ. ಅದೊಂದು ಮತ್ತು ಸುಗಮ ಇವು 3 ಬಸ್ ಇರೋದು. ಹುಬ್ಳಿಯಿಂದನೇ ಮಾಡ್ತಿದ್ದೆ ನಾನು ಓಲೋ ಬಸ್. ಬಟ್ ಇಲ್ಲಿಂದ ಓಲೋ ಬಸ್ ಯಾವ್ದು ಸಿಗಲ್ಲ. ಅದಕ್ಕೋಸ್ಕರ ಅಶೋಕ್ ಲೇಲ್ಯಾಂಡ್ ಒಳಗೆ ಮಾಡತ್ತೀನಿ. ಜರ್ನಿ ಕಿಲೋಮೀಟರ್ ಬಂದು 445 ಕಿಲೋಮೀಟರ್ ಐತಿ ಇಲ್ಲಿಂದ. ಟೈಮಿಂಗ್ ಬಂದು 8 ತಾಸು 8.5 ತಾಸು ಅಂತ ಕೊಟ್ಟಿದ್ದಾರೆ. ನೋಡೋಣ ಬೆಳಗ್ಗೆ ಎಷ್ಟು ರೀಚ್ ಆಗ್ತಿದೆ ಅಂತೇಳಿ. ಇಲ್ಲಿ ಪಿಕಪ್ ಪಾಯಿಂಟ್ ಬಂದು 11 ಗಂಟೆ. ನಾವಲ್ಗುಂದ್ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಪಿಕಪ್ ಇರ್ತದೆ. 11 ಗಂಟೆಗೆ ಪಿಕಪ್ ಟೈಮಿಂಗ್ ಕೊಟ್ಟಿದ್ದಾರೆ. 5 ನಿಮಿಷ ಹೆಚ್ಚಿಗೆ ಬರ್ಬೋದು, ಕಮ್ಮಿನೇ ಬರ್ಬೋದು. ನೋಡೋಣ ಬರ್ರಿ ಗಾಡಿ ಹೆಂಗೆ ಓಡಿಸ್ತಾರೆ ಏನೈತಿ. ನಾನ್ AC ಅಶೋಕ್ ಲೇಲ್ಯಾಂಡ್ ಫಸ್ಟ್ ಟೈಮ್ ಜರ್ನಿ ಮಾಡತ್ತಿದ್ದೆ. ಅದು ನಾವಲ್ಗುಂದಿಂದ ಎಷ್ಟು ಗಂಟೆಗೆ ರೀಚ್ ಮಾಡ್ತಾರೆ ಏನಂತೇಳಿ ತೋರಿಸ್ತೀನಿ. ಹೊಳ್ಳಿ ಟಿಕೆಟ್ ರೇಟ್ ಬಂದು 850 ರೂಪಾಯಿ ಐತಿ. ಇದು ಕೂಡ ವೇರಿಯೇಷನ್ ಆಗಿರ್ತೈತಿ. ಮತ್ತು ನೆಕ್ಸ್ಟ್ ನಾಳೆ ಓಲೋ ಬಸ್ ಯಾವ ಕಡೆ ಹೋಗ್ತೀನಿ ಏನಂತೇಳಿ ಅದನ್ನು ವಿಡಿಯೋ ಹೋಗ್ತೀನಿ. ಬನ್ನಿ ನಿಮಗೆ ಹಂಗೆ ಹೆಚ್ಚಿನ ಡೀಟೇಲ್ ಬೇಕಂದ್ರೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟರೆ ಅಲ್ಲಿ ಕೂಡ ಫಾಲೋ ಮಾಡಿ ಕೇಳಿ. ಥ್ಯಾಂಕ್ ಯು. 11 ಗಂಟೆ ಬಸ್ ಬಂತು. ಬಸ್ ಸ್ಟ್ಯಾಂಡ್ ಇಲ್ಲ ಮುಂದ್ಗಡೆನ ಪಿಕಪ್ ಇವ್ರದ್ದು. ಇವರು ನಮ್ಮ ಡ್ರೈವರ್ ಸರ್. ಅಣ್ಣ ನಿಮ್ಮ ಹೆಸರ ಅಶೋಕ್ ಅಂತೇಳಿ. ಬರ್ರಿ ಹೆಂಗೆ ಕೊಡ್ತಾರೆ ನೋಡಿದ್ರೆ ನಾವಲ್ಗುಂಟು ಬೆಂಗಳೂರು ಫಸ್ಟ್ ಜರ್ನಿ. ಸೊ ಕರೆಕ್ಟಾಗಿ ನಾವಲ್ಗುಂಟು ಬಿಡ್ತಾರೆ. ಇವ್ರೇನ್ರಿ ಇನ್ನೊಬ್ರು ಪಾರ್ಟ್ನರ್? ಇನ್ನೊಬ್ರು ಯಾರು ಪಾರ್ಟ್ನರ್ ಮಕ್ಕೋಣ್ರ ಇವರು? ಹೌದು ಹ್ಞೂ ರೀ. ಬರ್ರಿ ನೆಕ್ಸ್ಟ್ ಪಿಕಪ್ ಬಂದು ಡೈರೆಕ್ಟ್ ಹುಬ್ಳಿ. ಅಲ್ಲಿ ಅವ್ರ ಆಫೀಸ್ ಹತ್ರ ಏನೇನು ಮಲ್ಲೂರಾಜ್ ಗೌಡ್ರ ಅಂತ ಇದೆ ನೋಡಿ. ಮಲ್ಲೂರಾಜ್ ಗೌಡ್ರ ಅಂತೇಳಿ. ಮಲ್ಲೂರಾಜ್ ಗೌಡ್ರ ಅಂತೇಳಿ. ಅಶೋಕ್ ಅಣ್ಣ ಅಶೋಕ್ ಲೇಲ್ಯಾಂಡ್ ಬೇಸ್ ಫೋರಮ್ ಬೇಸ್ ಯಾವ್ದ್ರಿ ಇದೆ? ಬೇಸ್ ಫೋರ್ ಅಂತ ಅಶೋಕ್ ಲೇಲ್ಯಾಂಡ್ ಫುಲ್ ಸ್ಲೀಪರ್ ನಾನ್ AC. ಟೈಮ್ ಬಂದು 11 ಗಂಟೆ 45 ನಿಮಿಷ. ಹುಬ್ಳಿ ಸಿಟಿ ಎಂಟರ್ ಆದ ಇವಾಗ. ಅವ್ರ ಆಫೀಸ್ ಕಡೆ ಒಂದು ಪಿಕಪ್ ಪಾಯಿಂಟ್ ಇರುತ್ತೆ. ಅದು ತೋರಿಸ್ತೀನಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೊಂದು 10 ನಿಮಿಷ ನಿಲ್ಲಿಸ್ಬೋದು ಅನ್ಸುತ್ತೆ ಮೇ ಬಿ. ಅಂದ್ರೆ ಪಿಕಪ್ ಪಾಯಿಂಟ್ 10 ನಿಮಿಷ ಟೈಮ್ ಕೊಟ್ಟಿರ್ತಾರೆ ಇಲ್ಲಿ. ನೋಡೋಣ ಎಷ್ಟೊತ್ತು ನಿಲ್ಲಿಸ್ತಾರೆ ಏನಂತ ಹೇಳ್ಬಿಟ್ಟು. ಇವಾಗ ಸಿಟಿ ಎಂಟರ್ ಆದ್ವಿ. ಬಳ್ಳಿ ಕೇಶಾಪುರ. ಅಶೋಕಣ್ಣ ಓಡಿಸೋ ಹತ್ರ ಇಲ್ಲಿ ನೋಡೋಣ ಎಲ್ಲಿ ಡ್ಯೂಟಿ ಚೇಂಜ್ ಮಾಡ್ತಾರ ಅಲ್ಲಿ ಒಂದು ತೋರಿಸ್ತಾನೆ ನಿಮ್ಗೆ. ಕರೆಕ್ಟಾಗಿ 12 ಗಂಟೆ ನಿಲಿಜನ್ ರೋಡ್ ಹತ್ರ ಅವ್ರ ಆಫೀಸ್ ಐತಿಲ್ಲ SRS ಅಲ್ಲಿ ಐತಿ. ಜಯಪ್ರಕಾಶ್ ಹೋಟೆಲ್ ಬಾಜುಕ. ಈ ಕಡೆ ಹೋದ್ರೆ ಚೆನ್ನಮ್ಮ ಸರ್ಕಲ್. ಈ ಕಡೆ ಹೋದ್ರೆ ಕಾಟಾ ಮಾರ್ಕೆಟ್ ರೋಡ್. ಒಂದು 5 ನಿಮಿಷ ಅಲ್ಲಿ ಸೀಟ್ ಪಿಕಪ್ ಮಾಡ್ಕೊಂಡ್ರೆ ಬಿಡ್ತಾರೆ ಇವಾಗ. ಬರ್ರಿ ಮುಂದೆ ಎಲ್ಲಿ ಸ್ಟಾಪ್ ಕೊಡ್ತಾರೆ ಅಂತ ತೋರಿಸ್ತಾ ಹೋಗ್ತೇನೆ. ಗಾಡಿ ಮಾತ್ರ ಲಾಕ್ ಇರಂಗಿಲ್ಲ. ಸಖತ್ತ ಓಡಿಸ್ತಾರೆ. ತೋರಿಸ್ತಾ ಹೋಗ್ತೇನೆ ಬರ್ರಿ ಹಂಗೆ. K5188 6977 ಒಳಗಡೆ ತೋರಿಸ್ತೀನಿ ಆಮೇಲೆ ನಿಮ್ಗೆ ಒಂದ್ಸತಿ. ಆಯ್ತು ನೋಡೋಣ ಬಸ್ ಸಿಂಗಲ್ ಎಕ್ಸೆಲ್. ಫಸ್ಟ್ ಟೈಮ್ ನಾನು ನಾವಲ್ಗುಂಟು ಬೆಂಗಳೂರು ಲೇಲ್ಯಾಂಡ್ ಒಳಗೆ ಜರ್ನಿ ಮಾಡತ್ತೇನೆ. ಬರೋಣ ಹುಬ್ಳಿ ಸಿಟಿ ಎಲ್ಲ ಪಿಕಪ್ ಮಾಡ್ಕೊಂಡು 12:30 ಟೈಮ್. ಹುಬ್ಳಿ ಬೈಪಾಸ್ ಒಳಗೆ ನಿಂತೀವಿ. ಡ್ರೈವರ್ ಸರ್ ಚೇಂಜ್ ಆದ್ರೆ ಇನ್ನು ಇಲ್ಲಿಂದ ಫುಲ್ ಅಪ್ ಟು 6
6 ಲೈನ್ ಹೈವೇ ನಮ್ಗೆ ಬೆಂಗಳೂರವರೆಗೂ ಸಖತ್ತಾಗಿ ಓಡಿಸ್ತಾರೆ. ತುಮಕೂರಿಂದ 4 ಲೈನ್ ಮತ್ತೊಳ್ಳಿ ತಿರ್ಗಾ 4 ಲೈನ್ ಸ್ಟಾರ್ಟ್ ಆಗುತ್ತೆ. ತುಮಕೂರವರೆಗೂ 6 ಲೈನ್ ನಮ್ಗೆ ಇವಾಗ 12:30 ಆಯ್ತು. ಮತ್ತೆ ಎಲ್ಲರೂ ವಾಶ್ರೂಮ್ ಬ್ರೇಕ್ ಕೊಡ್ತಾರೆ ನೋಡೋಣ. ಡ್ರೈವರ್ ಸಾಹೇಬ್ರ ಅಣ್ಣ ನಿಮ್ಮ ಹೆಸರು ಒಂದು ಹೇಳ್ರಿ ಇವ್ರಿಗೆ. ಹಾಂ ರುದ್ರಪ್ಪ ಅಂತ ಅಣ್ಣರ ಹೆಸರು. ಇವಾಗ ಡ್ಯೂಟಿ ಚೇಂಜ್ ಮಾಡ್ಕೊಂಡ್ರು. ಅವ್ರು ಎಲ್ಲಿವ್ರಿಗೆ ಹೋಗ್ತಾರ ಮತ್ತೆ ಎಲ್ಲಿ ವಾಶ್ರೂಮ್ ಬ್ರೇಕ್ ಕೊಡ್ತಾರ ನೋಡು. ಇನ್ನೊಂದು SRS ಬರ್ರಿ. ಇನ್ನು ಮೇಲೆ ಹೈವೇದೊಳಗೆ ಸಖತ್ತಾಗಿ ಗಾಡಿ ಕಡೆ ಎಲ್ಲ ಸಿಗ್ತಾವೆ. ಓಲೋ B9R 11R ಇಲ್ಲ ಯಾರಿಲ್ಲ. ಸಿಗೋರು ಬಂದು ನಿಂತಿವಾಗ ಹನ್ನೆರಡು ಗಂಟೆ 35 ನಿಮಿಷ. ಗಾಡಿ 30 ರುದ್ರಪ್ಪನ ಓಡಿಸ್ತಾರ. ಒಂದು ಗಂಟೆ 20 ನಿಮಿಷ ಬಂಕಾಪುರ ಟೋಲು. ನೋಡೋಣ ಬೆಂಗಳೂರಿಗೆ ಎಷ್ಟೊತ್ತಿಗೆ ಮುಟ್ಟಿಸ್ತಾರೆ ಅಂತೇಳಿ. ಗೋವಾ ಟು ಬೆಂಗಳೂರು. ಟೈಮ್ ಒಂದು 2 ಗಂಟೆ ಕರೆಕ್ಟಾಗಿ ಆನೆಬೇನೂರು ಹತ್ರ ಬಂದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ಕುಂತು ನಾವು ಗುಡ್ ನೈಟ್ ಮಲ್ಕೊಳ್ಳೋಣ. ಮತ್ತು ಬೆಳಿಗ್ಗೆ ನೋಡೋಣ ಎಲ್ಲಿಗೆ ಎಚ್ಚರ ಆಗುತ್ತೆ ಅಲ್ಲಿಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಬ್ಯಾಡಿಗೆ ಆದ ತಕ್ಷಣ ಈಗ ರಾಣೆಬೆನ್ನೂರು. ERL 4795 ಈ ಗಾಡಿ ಓಡಿಸಿದ್ದಾನೆ ಒಂದು ಟೈಮಲ್ಲಿ. ಸೊ ರಾಣೆಬೆನ್ನೂರು ಕ್ರಾಸ್ ಆಗಿ ಟೋಲ್ ದಾಟಿದ್ವಿ ಇವಾಗ. ಸಣ್ಣದಾಗ ಒಂದು ಟೀ ಬ್ರೇಕ್ ಇರುತ್ತೆ ಅವ್ರದ್ದು. ನಾವು ಟೀ ಕುಡಿದು ಹಾಸ್ಕೊಂಡು ಮತ್ತೆ ಬೆಳಿಗ್ಗೆ ಜರ್ನಿ ಸ್ಟಾರ್ಟ್. ದಾವಣಗೆರೆ 26. ಗುಡ್ ಮಾರ್ನಿಂಗ್. ಬರೋಣ ಒಳಗಡೆ ಇಂಟೀರಿಯಲ್ ತೋರಿಸ್ಲಿಲ್ಲ ನಿಮ್ಗೆ. ಈ ಥರ ಐತಿ ಇಂಟೀರಿಯಲ್. ಇದೆ ಅಪ್ಪರ್ ಬೆಡ್ ನಾನು ಮಾಡಿದ್ದೆ.
ಯೂಟ್ಯೂಬ್ ಐತ್ರಿ. ಚಾರ್ಜಿಂಗ್ ಸಾಕೆಟ್ ಅನ್ನಕ್ಕೆ ಸಿಂಪಲ್ ಆಗಿ ಒಂದು USB ಕೊಡ್ತಾರೆ. ಅವಳ ಬೆಡ್ಗೆ ಕವರ್ ಈ ಥರ ರೆಡ್ ಐತಿ. ಅವಳ ಪಿಲ್ಲೋ ಇರಲ್ಲ. ಇಲ್ಲಿ ಬಂದು ಬ್ಲ್ಯಾಂಕೆಟ್ ಕೂಡ ಇಲ್ಲ. ಸಣ್ಣ ಪುಟ್ಟ ನಿಮ್ಮ ಬ್ಯಾಗ್ ಇಡಕ್ಕಂತ ಈ ಥರ ಒಂದು ಸಣ್ಣ ಇದನ್ನು ಮಾಡಿದ್ದಾರೆ. ಸ್ಲಿಪ್ಪರ್ಸ್ ಇಟ್ಕೋಬೋದು. ಟೈಮ್ ಬಂದು ಎಷ್ಟಾಯ್ತು ಅಂದ್ರೆ 6 ಗಂಟೆ 50 ನಿಮಿಷ. ಹೆಚ್ಚು ಕಮ್ಮಿ ತುಮಕೂರು ದಾಟಿ ಬಂದೈತಿ. ಇಂಟೀರಿಯಲ್ ಈ ಥರ ಐತಿ. ಒಳಗಡೆ ತೋರಿಸಿದೆ ನಿಮ್ಗೆ. ಬರೀ ಹೊರಗೆ ಹೋಗೋಣ. ಗಾಡಿ ಕರೆಕ್ಟಾಗಿ ದಾಬಸ್ಪೇಟೆ ದಾಟಿ ಬರ್ತೈತಿ. ತುಮಕೂರು ದಾಟಿ ಟೈಮ್ ಒಂದು 7 ಗಂಟೆ 50 ನಿಮಿಷ. ಡ್ಯೂಟಿ ಆಲ್ರೆಡಿ ಅಶೋಕಣ್ಣವ್ರು ಅದಾರ. ಅಶೋಕಣ್ಣವ್ರ ಗುಡ್ ಮಾರ್ನಿಂಗ್. ಸರಿ, ಕರೆಕ್ಟಾಗಿ ನೆಲಮಂಗಲ ಟೋಲ್ ಕ್ರಾಸ್ ಆಗಿ ನೋಡಿ. ಟೈಮ್ ಬಂದು 7 ಗಂಟೆ. ಮೇನ್ ಸ್ಪೆಷಲಿ ಸ್ವಲ್ಪ ಜಾಮ್ ಅನ್ಸೋದು ತುಮಕೂರಿಂದ ನಮ್ಗೆ ಈಟೋಗ್ವರೆಗೂ. ಯಾಕಂದ್ರೆ ಕೊರವೇ ಇಲ್ಲೇ ಈ ಕಡೆ ಮಸ್ತ್ ಸಿಕ್ಸ್ಲೇ ಅಂದ್ರೆ ಟ್ರಾಫಿಕ್ ಸ್ವಲ್ಪ ಇಲ್ಲಿ ಜಾಸ್ತಿ ಅನಿಸ್ತದೆ. ರಾವತ 8ನೇ ಮೇಲೆ ಬಂದು ನೋಡೋಣ. 7 ಗಂಟೆ 20 ನಿಮಿಷ ಟೈಮ್. ಹೆಚ್ಚು ಕಮ್ಮಿ ಇನ್ನೊಂದು ಹಾಫ್ ಆನ್ ಅವರ್ ಅಂತ ಅನ್ಕೋಬೋದು. ಅಂದ್ರ ಸ್ವಲ್ಪ ಮುಟ್ಟಾಕ. ಹಾಂ, ಟೈಮ್ ಬಂದು 7 ಗಂಟೆ 55 ನಿಮಿಷ. ಓಕೆ, ಕಾಣತ್ತದ. ಕರೆಕ್ಟಾಗಿ 9 ಅವರ್ ಆಯಿತು. 445 ಕಿಲೋಮೀಟ್ರ್. SRS ಟ್ರಾವೆಲ್ಸ್ ಅಶೋಕ್ ಲೇಲ್ಯಾಂಡ್ BS4 ಫುಲ್ ಸ್ಲಿಪ್ಪರ್, ನಾನ್ AC ಇಲ್ಲ. ಒಳಗಡೆ ಹೆಂಗೈತೆ ಅಂತೆಲ್ಲ ತೋರಿಸ್ತೀನಿ. ಇರಲಿ 9 ಅವರ್ ಅಂದ್ರೆ ಓಕೆ, ಏನೋ ಪ್ರಾಬ್ಲಮ್. 445 ಕಿಲೋಮೀಟ್ರ್. ಅಲ್ಲೆಲ್ಲ ಸ್ಟಾಪ್ ಮಾಡಿರ್ತಾರೆ. ಹೊಳೆ ಆಶ್ರಮ ಕೊಟ್ಟಿರ್ತಾರೆ. ಎಲ್ಲ ಟ್ರಾಫಿಕ್ ಆಗಿರುತ್ತೆ. ಚೆನ್ನಾಗಿ ಕರ್ಕೊಂಬಂದ್ರೆ ಇದೇ ಬಸ್ ನೋಡ್ರಿ. ಡ್ರೈವರ್ಗೆ ಒಂದು ಥ್ಯಾಂಕ್ಸ್ ನೀವು ಆಲ್ರೆಡಿ ಹೋಗಿದ್ದಾರೆ ಅವರು. ಇರಲಿ, ಮತ್ತು ನೆಕ್ಸ್ಟ್ ಯಾವ ಟೈಪ್ ವಿಡಿಯೋ ಬೇಕಂತ ಹೇಳ್ಬಿಟ್ಟು ಅದು ಕಮೆಂಟ್ಸ್ ಒಳಗೆ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.